स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಆತ್ಮೀಯ ದೃಶ್ಯ ಶ್ರವಣ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಒಂದು ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶ ಅಂದ್ರೆ ನಾಳೆ ನಡೆಯುವ ವಾರ್ಡ್ ನಂಬರ್ 29ರ ಉಪಚುನಾವಣೆ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳಾದಂಥ ಗಿರೀಶ್ ಪಾಟೀಲ್ ಅವರ ತಂದೆಯ ಅಕಾಲಿಕ ನಿಧನದಿಂದ ತೆರವಾದಂಥ ಸ್ಥಾನದೊಳಗೆ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ನಮ್ಮ ನಗರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾದಂಥ ಆರ್.ಎಸ್. ಪಾಟೀಲ್ ಕುಚಬಾಳ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರ ಒಂದು ಸೂಚನೆ ಮೇರೆಗೆ ಈ ಒಂದು ಚುನಾವಣೆ ನಡೀತಾ ಇದೆ. ಸುಮಾರು 9 ಜನ ಆ ವಾರ್ಡಿನಲ್ಲಿ ಆಕಾಂಕ್ಷಿಗಳಾಗಿದ್ದರು. ಯಾಕಂದರೆ ಬೈ ಎಲೆಕ್ಷನ್ ಇತ್ತು. ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಂದರೆ ಸಹಜವಾಗಿ ಟಿಕೆಟ್ ಕೇಳೋದು ನಮ್ಮಲ್ಲಿ ವಾಡಿಕೆ. ಆದರೂ ಕೂಡ ನಮ್ಮ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ತತ್ವಗಳನ್ನು ಮೆಚ್ಚಿ ಆ 8 ಜನ ಏನು ನಮ್ಮ ಆಕಾಂಕ್ಷಿಗಳಿದ್ರು ಅವರೆಲ್ಲನೂ ಕೂಡ ಬೇಷರತ್ತಾಗಿ ತಾವು ನೀವು ಪಕ್ಷ ಮತ್ತು ಶಾಸಕರು ಏನು ನೀವು ಟಿಕೆಟ್ ಕೊಡ್ತೀರಿ ಆ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆ ಮಾಡ್ತೇವೆ ಅಂತೇಳಿ ಹೇಳಿದ ಮೇಲೆ ನಮ್ದು ಯಾವುದೂ ಕೂಡ ಬಂಡಾಯ ಆಗಲಿಲ್ಲ. ಅಂದರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಶಿಸ್ತು ಐತೆ ಅನ್ನೋದು ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಚಂದ್ರು ಚೌಧರಿ ಅವರು ಇಲ್ಲೇ ಅದಾರ, ಅವರು ಪ್ರೆಸ್ ಮೀಟ್ ಒಳಗೆ ಬಂದಾರ. ಪಾಪು ಸಿಂಗ್ ರಜಪೂತ್ ಅವರು ಅದಾರ, ನಮ್ಮ ಅನಿಲ್ ನಾಯಕ್ ಅವರು ಅದಾರ. ಅವರು ಕೂಡ ಇವತ್ತು ಅಭ್ಯರ್ಥಿ ಎಷ್ಟು ಓಡಾಡತ್ತಾರಲ್ಲ ಅಷ್ಟೇ ಅವರು ಕೂಡ ಪರಿಶ್ರಮ ವಹಿಸಿ ನಮ್ಮ 29ನೇ ವಾರ್ಡ್ನಲ್ಲಿ ಚುನಾವಣೆ ಕಣದಲ್ಲಿ ಇದ್ದಾರೆ. ಈಗಾಗಲೇ ನಮ್ಮ ಶಾಸಕರು 2 ದಿವಸ ಆ ವಾರ್ಡಿನ ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ತಾಂಡಾಕ್ಕೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವ್ರಿಗೆ ಯಾಕೆ ವೋಟನ್ನು ಹಾಕಬೇಕು, ಈ ಚುನಾವಣೆ ಬೈ ಚುನಾವಣೆ ಒಳಗೆ ಯಾಕೆ ಅವ್ರಿಗೆ ಆರಿಸ್ತಿರ್ಬೇಕಂತೇಳಿ ನಾವೆಲ್ಲರೂ ಕೂಡ ಮತದಾರರಿಗೆ ವಿನಂತಿ ಮಾಡಿಕೊಂಡು ಮನೆಗೆ ಹೋದೆವು. ಒಂದು ಜನರ ಅಭೂತಪೂರ್ವವಾದಂಥ ವಿಶ್ವಾಸ ಪ್ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರ ಮೇಲೆ ಇರೋದ್ರಿಂದ ಎಲ್ಲ ಇವತ್ತಿನ ವಾರ್ಡಿನ ಜನ ನಿರ್ಧರಿಸ್ತಾರೆ. ನಾವು ಕೂಡ ನಿಮ್ಮದು ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ವಾರ್ಡ್, ಅಲ್ಲಿ ಮತ್ತೊಮ್ಮೆ ಕಮಲ ಅರಳತಿ, ನಾನು ನಿಮಗೆಲ್ಲ ಬೆಂಬಲ ಕೊಡಿಸ್ತೇವೆ ಅಂತೇಳಿ ಹೇಳೋಣ. ಯಾಕಂದ್ರೆ ಸುಮಾರು ಕೇವಲ ವಾರ್ಡಿನಲ್ಲಿ 42 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ತೊಗೊಂಡ. ನಮಗೆಲ್ಲ ಗೊತ್ತಿರುವಾಗೆ 35 ಕೋಟಿ ಕಾಮಗಾರಿಗಳ ಮುಕ್ತಾಯ ಇದಾವೆ. ಇನ್ನೂ ಸ್ವಲ್ಪ ಕೆಲವೊಂದು ರನ್ನಿಂಗ್ ಅಂದರೆ ಕೆಲಸ ನಡೀತಾ ಇದಾವೆ, ಪ್ರಗತಿಯಲ್ಲಿದ್ದಾವೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ಕೂಡ ವಿನಂತಿ ಮಾಡ್ತೀನಿ, ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವರು ಯುವಕರದಾರ, ಉತ್ಸಾಹಿಗಳದಾರ, ಎಲ್ಲ ಸಮಾಜದವರಿಗೆ ಬೇಕಾದವ್ರ, ಅವರಿಗೆ ನಿಮ್ಮ ಅತ್ಯುಮೂಲ್ಯವಾದಂಥ ಮತವನ್ನು ಕೊಟ್ಟು ಅವರಿಗೆ ಆರಿಸಿ ತರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಅದ್ರ ಜೊತೆಗೆ ಈಗ ಇಬ್ಬರೇ ಕ್ಯಾಂಡಿಡೇಟ್ ಅದರಲ್ಲಿ, ಒಂದು ಕಾಂಗ್ರೆಸ್ ಮತ್ತು BJP. ನಾನು ಪ್ರಶ್ನೆ ಮಾಡ್ತೀನಿ, ಕಾಂಗ್ರೆಸ್ ಮುಖಂಡರು ಮೊನ್ನೆ ಅಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು. ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ವಾರ್ತಿ ಅವರು ಏನಂದರೆ ಅಭಿವೃದ್ಧಿ ಮಾಡಿಲ್ಲ, ನಾವೇ ಬಂದು ರಾಜಾಜಿನಗರ್ನಾಗ ಡ್ರೈನೇಜ್ ಮಾಡೇವು, ರೋಡ್ ಮಾಡೇವು ಅಂತ ಹೇಳ. ನಾನು ಈ ಸದ್ ಪ್ರಶ್ನೆ ಮಾಡ್ತೀನಿ ಅವರಿಗೆ, ನೀವು ಎಷ್ಟು ಅನುದಾನ ತಂದಿರಿ, ನೀವು ಯಾವಾಗ ತಂದಿರಿ, ನೀವು ಡೇಟ್ ವೈಸ್ ಕೊಡ್ರಿ. ನಾವೇನು ಹೇಳಿದೆ 42 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ನಮ್ಮ ಕಡೆ ವಿತ್ ರೆಕಾರ್ಡ್ಸು, ಪ್ರಗತಿಯಾಗಿದ್ದು ಎಲ್ಲ ಅಂಕಿ ಸಂಖ್ಯೆಗಳು ಕೂಡ ನಮ್ಮ ಹತ್ರ ಅದಾವೆ. ಅದಕ್ಕೆ ನಾವು ಅವ್ರಿಗೆ ಬಹಿರಂಗವಾಗಿ ಸವಾಲು ಹಾಕ್ತೇವೆ. ನೀವು ಏನು ಮಾಡಿರಿ, ನೀವು ಮೇಯರ್ ಆದಮೇಲೆ ನೀವು ಕಾಂಗ್ರೆಸ್ ಮುಖಂಡದ್ರಿ, ನಿಮ್ಮ ಧರ್ಮಪತ್ನಿಯವರು ಮೇಯರ್ ಅದಾರ. ನೀವು ವಿನಾಕಾರಣ ಏನಾಗ್ಬಿಟ್ಟಿತ್ತು ಅಂದರೆ ಕೆಲವೊಂದು ಕಾಂಗ್ರೆಸ್ ಮುಖಂಡರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೈಲಾರದೆ ನಿದ್ದೆ ಎತ್ತುದಿಲ್ಲ ಯಾರಿಗೆ. ಯಾಕಂದ್ರೆ ಯಾವ ರೀತಿ ಭರಾಟೆ ಒಳಗದಾರಂದ್ರೆ ನಮ್ಮ ಅಬ್ದುಲ್ ಹಮೀದ್ ಮುಸ್ರಿಫ್ ಅವರು 2 ಸತಿ ಅವ್ರು ಕ್ಯಾಂಡಿಡೇಟ್ ಆಗಿ ಪರಾಭವಗೊಂಡಾರ. ಈಗ ಪ್ರಶ್ನೆ ಬಂದಿದ್ದು 3ನೇ ಸತಿಗೆ ಬಂದೈತಿ. ಆಂತರಿಕ ಕಚ್ಚಾಟ ಇವತ್ತು ಬಹಿರಂಗವಾಗೈತಿ. ಯಾಕಂದ್ರೆ 2 ದಿವಸ ಕಾಂಗ್ರೆಸ್ ಮುಖಂಡರು ಪಾದಯಾತ್ರೆ ಮಾಡಿದಾಗ ಅಧಿಕೃತ ಅಭ್ಯರ್ಥಿನೇ ಇದ್ದಿದ್ದಿಲ್ಲ ಅಲ್ಲಿ. ಯಾಕೆ ಬರಲಿಲ್ಲ ಅಧಿಕೃತ ಅಭ್ಯರ್ಥಿನೂ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಪ್ರಶ್ನೆ ಮಾಡ್ತೀನಿ ಅಂದ್ರೆ, ಮುಂದಿನ ಸಲ ಅಬ್ದುಲ್ ರಜಾಕ್ ವಾರ್ತಿ ಅವರು ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ತಿರಲ್ಲ, ನೀವು ಕ್ಯಾಂಡಿಡೇಟ್ ಆಗೋರು ಕಾಂಗ್ರೆಸ್ದು ಅಥವಾ ಅಬ್ದುಲ್ ಹಮೀದ್ ಮುಸ್ರಿಫ್ ಅವ್ರು ಕ್ಯಾಂಡಿಡೇಟ್ ಆಗೋರು ಅನ್ನೋದು ಸ್ವಲ್ಪ ಕಾಂಪಿಟೇಷನ್ ನಡೆದೈತಿ ಬಸವನಗೌಡರು ಬೆಳೆದ್ರಾಗ ಇಬ್ಬರು ನಡುವೆ. ಅದಕ್ಕೆ ನಾವು ಇದಕ್ಕೆ ಅದಕ್ಕೂ ಕಿವಿ ಕೊಡೋದಿಲ್ಲ. ನಮ್ಮ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಾವು ಎಲ್ಲ ಕಡೆ ಮಾಡ್ತೇವೆ. ಆರೋಪ ಮಾಡ್ತಾರೆ ಅವ್ರು, ಬರೇ ಮೇಲೆ ಆರೋಪ ಮಾಡ್ತಾರೆ, ಬಸವನಗೌಡರಿಗೆ ಬೈಯೋದು. ಯಾಕಂದ್ರೆ ವಕಫ್ ಬೋರ್ಡ್ ಬಗ್ಗೆ ವಿಷಯ, ಯಾಕಂದ್ರೆ ಇಡೀ ರಾಜ್ಯ ರಾಷ್ಟ್ರದ ಗಮನ ಸೆಳೆದಿದಂತ ಐತಿ. ರೈತರಿಗೆ ಮಠಾಧೀಶರಿಗೆ ಇವತ್ತು ಅನ್ಯಾಯ ಆಗೈತಿ. ಅದರ ವಿರುದ್ಧ
ಪ್ರಥಮ ಬಾರಿಗೆ ಧ್ವನಿ ಎದ್ದವರು ಬಸವನಗೌಡ ಪಾಟೀಲ್ ಅದ್ರೊಳಗೆ ಯಾವುದೇ ಪ್ರಶ್ನೆ ಇಲ್ಲ. ವಿಜಯಪುರ ನಗರದಲ್ಲಿ ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾನು ಹೇಳೋದು ಇಷ್ಟೇ, ಏನು ತಾವು ಹೇಳ್ತಿರಲ್ಲ, ನಾವು ವಿದ್ಯುತ್ ಚಿತಾಗಾರ ಮಾಡೇವು, ನಮ್ಮ ಇನ್ನೊಬ್ಬರು ಮುಖಂಡರು ಮಾತಾಡ್ತಾರೆ ಅದ್ರ ಬಗ್ಗೆ. ನೀವು ಏನು ಹೇಳಿದ್ರಿ, ನಾವು ಅಷ್ಟು ಡೆವಲಪ್ಮೆಂಟ್ ಮಾಡೇವಿ, ಇಷ್ಟು ಮಾಡೇವು ಅಂತ, ಅದಕ್ಕೆ ಅಂಕಿ ಸಂಖ್ಯೆವಾಗಿದ್ದಾರೆ. ನಿಮ್ಗೆ 29 ವಾರ್ಡ ಬೈ ಎಲೆಕ್ಷನ್ ಬಂದ ನೆನಪಾಯ್ತಾನೆ? ಇಷ್ಟು ದಿವಸ ಏನು ಮಾಡಿದ್ರಿ ನೀವು? 1 ವರ್ಷ ಅಧಿಕಾರನಾಗ ಇದಿರಲ್ಲ, ನೀವು ಟಾಂಗಾ ತೊಗೊಂಡು ಬಂದ್ರಿ ಮನೆಯಿಂದ, ನಮಗೆ ವೆಹಿಕಲ್ ಇಲ್ಲ ಅಂತ. ಮೇಯರ್ ಅವರು ಇಡೀ ರಾಜ್ಯದ ಗಮನ ಸೆಳೆದ್ರಿ, ವೆಹಿಕಲ್ ಬೇಕು ಅಂತ ಟಾಂಗಾನಾಗ ಬಂದ್ರಿ. ವೆಹಿಕಲ್ ಬತ್ತು, ವೆಹಿಕಲ್ನಾಗ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ನಿಮ್ಮದು? ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ವೆಹಿಕಲ್? ಎಷ್ಟು ವಾರ್ಡ್ನಾಗ ವಿಸಿಟ್ ಮಾಡಿರಿ, ಎಷ್ಟು ವಾರ್ಡ್ಗಳಿಗೆ ಡೆವಲಪ್ಮೆಂಟ್ ಮಾಡಿರಿ? ಸಾಮಾನ್ಯ ಸಭೆ ಬಿಟ್ಟು ನೀವು ಪೂಜ್ಯ ಮಹಾಪೌರರು ಸಾಮಾನ್ಯ ಸಭೆ ಬಿಟ್ಟು ನೀವು ಮಹಾನಗರ ಪಾಲಿಕೆ ಕಟ್ಟಿ ಯಾವಾಗಾರು ಎತ್ತೀರಾ? ಕಾಂಗ್ರೆಸ್ ಮುಖಂಡರವರು ಮನೆಯವರು ಹಿಂಭಾಗಲಿಂದ ಆಡಳಿತ ನಡೆಸ್ತಾ ಇದಾರೆ. ಇವತ್ತೆಲ್ಲ ಜಗತ್ ಜಾಹೀರ್ ಐತಿ. ನೀವೇನು ಆಡಳಿತ ನಡೆಸಿರಿ ಅದು ಉತ್ತರ ಕೊಡ್ರಿ. ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ, 29ನೇ ವಾರ್ಡ್ ಒಳಗೆ ನಾವು ಚಂದ್ರ ಸೂರ್ಯ ಎಷ್ಟು ಪ್ರಚಲಿತನೋ ಅಷ್ಟೇ ನಮ್ಮ 29ನೇ ವಾರ್ಡ್ನಾಗ ನಮ್ಮ ಅಭ್ಯರ್ಥಿ ಆರಿಸಿ ಬರೋದು ಸದಸ್ಯದ್ದೆ. ಅದಕ್ಕೆ ನಾವೆಲ್ಲ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಬೂತ್ ಸಮಿತಿ ಇರ್ಬೋದು, ಪೇಜ್ ಪ್ರಮುಖ ಇರ್ಬೋದು, ಅಥವಾ ಮನೆ ಮನೆಗೆ ಹೋಗಿ ನಾವೆಲ್ಲರೂ ಕೂಡ ಮತದಾರರಿಗೆ ಹೇಳುವಂಥ ಕೆಲಸ ಮಾಡೇವು. ಗತಾಯವಾಗಿ ನಾವು ಅಲ್ಲಿ ಗೆಲ್ತೇವೆ, ಅದ್ರೊಳಗೆ ಯಾವುದೇ ಪ್ರಶ್ನೆ ಇಲ್ಲ. ಅದಕ್ಕೆ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ನಾನೆಲ್ಲ ಮತದಾರರಿಗೆ ವಿನಂತಿ ಮಾಡಿ, ನೀವು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವ್ರಿಗೆ ಆರಿಸಿ ತರಬೇಕಂತೇಳಿ ನಾನು ವಿನಂತಿ ಮಾಡ್ಬೋದು. ನಮಸ್ಕಾರ. ನಮ್ದು ನಮ್ಮ ಪಾರ್ಟಿದ ಅಭ್ಯರ್ಥಿ ರೀ ಗಿರೀಶ್ ಪಾಟೀಲ್ ಅಂತ ಸರ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.